ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿ ಬಲಿಯಾಗಿದ್ದಾನಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ವೈದ್ಯ ಲೋಕವೇ ತಲೆ ತಗ್ಗಿಸುವಂತಹ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ. ಮರ್ಮಾಂಗ ಆಪರೇಷನ್ ಮಾಡಿ ಸ್ಟಿಚ್ ಮಾಡದ ಆರೋಪ ಕೇಳಿ ಬರ್ತಾ ಇದೆ. ನರಳಿ 45 ವರ್ಷದ ಶಾನವಾಜ್ ಕೊನೆಯುಸಿರೆಳೆದಿದ್ದಾರೆ. ಮರ್ಮಾಂಗದಲ್ಲಿ ಗಡ್ಡೆ ಬೆಳೆದಿದ್ದರಿಂದಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಮರ್ಮಾಂಗ ಆಪರೇಷನ್ ಮಾಡಿ ಸರ್ಜರಿ ವಿಭಾಗಕ್ಕೆ ರವಾನೆ ಕೂಡ ಮಾಡಲಾಗುತ್ತೆ. ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಸಿಬ್ಬಂದಿ ಸಮನ್ವಯದ ಕೊರತೆಯಿಂದಾಗಿ ಸ್ಟಿಚ್ ಮಾಡದಿದ್ರೂ ಡಿಸ್ಚಾರ್ಜ್ ಆಗುವಂತೆ ರೋಗಿಗೆ ಒತ್ತಡವನ್ನು ಹಾಕಿರ್ತಾರೆ. ತೀವ್ರ ರಕ್ತಸ್ರಾವ ಆಗ್ತಿದ್ರು ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. 3 ದಿನ ಫುಟ್ಪಾತ್ನಲ್ಲಿ ರೋಗಿಯನ್ನ ಇಟ್ಕೊಂಡಿದ್ದಂಥ ಮಡದಿ. ನಿಜಕ್ಕೂ ಅವರ ಪರಿಸ್ಥಿತಿ ಹೇಗಿರಬೇಡ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಲಕ್ಷ್ಮೀ ನರಸಿಂಹ, ಈ ಸರ್ಕಾರಿ ವೈದ್ಯರ ಧಿಮಾಕ್ ಯಾವ ರೀತಿ ಹೋಗ್ತಾ ಇದೆ ಅಂತಂದ್ರೆ, ಒಬ್ಬ ಬಡ ರೋಗಿ ಏನಾದರೂ ನಂಬ್ಕೊಂಡು ಹೋದ್ರೆ ಅವರ ಜೀವವೇ ಹೋಗುತ್ತೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಇಲ್ಲಿ ಆಪರೇಷನ್ ಮಾಡಿದ್ದಾರೆ, ಸ್ಟಿಚ್ಚೇ ಹಾಕಿಲ್ಲ ಅಂದ್ರೆ ಏನರ್ಥ, ಏನಾಯ್ತು ಆಕ್ಚುಲಿ? ಶಕುಂತಲ, ಕಳೆದ 1.5 ತಿಂಗಳ ಈಚೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ 45 ವರ್ಷದ ಶಾನವಾಜ್ ಅಂತಕ್ಕಂಥ ವ್ಯಕ್ತಿ ಅಡ್ಮಿಟ್ ಆಗ್ತಾರೆ. ಮರ್ಮಾಂಗದಲ್ಲಿ ಗಡ್ಡೆ ಇದ್ದ ಕಾರಣ ಅವರನ್ನ ಎಮರ್ಜೆನ್ಸಿಯಲ್ಲಿ ಇಟ್ಕೊಂಡು ಆಪರೇಷನ್ ಮಾಡ್ತಾರೆ. ಪೂರ್ತಿ ಕುಯ್ತಾರೆ, ಮರ್ಮಾಂಗದಿಂದ ಹಿಡಿದು ಹಿಂದೆವರೆಗೂ ಗುದದ್ವಾರದವರೆಗೂ ಕುಯ್ತಾರೆ. ಕೊನೆಗೆ ಅವರನ್ನ ಒಂದಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ. ಬಳಿಕ ಅದು ಆರಿದೆ ಅಂತೇಳಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಕಳಿಸ್ಕೊಡ್ತಾರೆ. ಬಟ್ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಇದನ್ನು ತಲೆ ಕೆಡಿಸ್ಕೊಳಲ್ಲ, ವಾಪಸ್ ಅಲ್ಲಿಗೆ ಹೋಗಿ ಅಂತಾರೆ. ಇವರಿಬ್ಬರ ಮಧ್ಯೆ ಸಮನ್ವಯತೆ ಕೊರತೆಯಿಂದಾಗಿ, ನಿರ್ಲಕ್ಷ್ಯದಿಂದಾಗಿ ಕೊನೆಗೆ ಆ ಒಂದು ರಕ್ತ ಸೋರ್ತಾನೆ ಇರುತ್ತೆ. ಮರ್ಮಾಂಗಕ್ಕೆ ಸ್ಟಿಚಿಂಗ್ ಕೂಡ ಹಾಕೋದಿಲ್ಲ. ಈ ಒಂದು ಚಿಂತಾಜನಕ ಪರಿಸ್ಥಿತಿಯಲ್ಲೇ ರೋಗಿಯನ್ನ ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ದಿಮಾಕಿನ ಮಾತನ್ನು ಹೇಳ್ತಾರೆ. ಸೊ ಎಷ್ಟೇ ಅಂಗ್ಲಾಚಿದ್ರು ಕೂಡ, ಎಷ್ಟೇ ಬೇಡ್ಕೊಂಡ್ರು ಕೂಡ ರೋಗಿಯನ್ನು ವಾಪಸ್ ಅಡ್ಮಿಟ್ ಮಾಡ್ಕೊಡೋದಿಲ್ಲ. ಕೊನೆಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಯಾಕಂದರೆ ಮರ್ಮಾಂಗ ಓಪನ್ ಆಗಿದೆ, ಸ್ಟಿಚಿಂಗ್ ಕೂಡ ಹಾಕಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಹೆಂಗೆ ಮನೆ ಕರ್ಕೊಂಡು ಹೋಗೋದು ಅಂತೇಳಿ ಫುಟ್ಪಾತಲ್ಲೇ 3 ದಿನ ಇಟ್ಕೊಂಡು ವೆಯ್ಟ್ ಮಾಡ್ತಾರೆ. ಕೊನೆಗೆ ವಾಪಸ್ ತೊಗೊಳೋದಿಲ್ಲ ಬಾಡಿನ, ಅಂದರೆ ಪೇಷಂಟ್ನ. ಕೊನೆಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಶಾನವಾಜ್ ಅವ್ರನ್ನ. ಮನೆಯಲ್ಲೇ ರಕ್ತಸ್ರಾವ ಆಗಿ ನರಳಾಡಿ ಪ್ರಾಣ ಬಿಡ್ತಾರೆ. ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ ನಿರ್ಲಕ್ಷ್ಯ ಯಾವ ರೀತಿ ಇದೆ ನೋಡಿ. ಒಬ್ಬ ವ್ಯಕ್ತಿ ಮರ್ಮಾಂಗವನ್ನು ಕೊಯ್ದು ಕೊನೆಗೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಮರ್ಮಾಂಗವನ್ನು ಕೂಡ ಸ್ಟಿಚಿಂಗನ್ನು ಮಾಡಲ್ಲ, ಅದನ್ನು ಕ್ಲೋಸ್ ಮಾಡಿನೂ ಕೂಡ ಕಳಿಸಲ್ಲ, ಹಾಗೆ ಕಳಿಸ್ಕೊಡ್ತಾರೆ. ಅಂತಂದರೆ ಅವರ ಒಂದು ಮಾನವೀಯತೆ ಎಲ್ಲೋಯ್ತು ಅಂತ. ಈಗ ಅವರ ಹೆಂಡತಿ, 4 ಜನ ಮಕ್ಕಳು, 4 ತಿಂಗಳ ಮಗು, 2 ವರ್ಷದ ಮಗು, 4 ವರ್ಷದ ಮಗು, 4 ಮಕ್ಕಳು. ಆ ಹೆಂಡತಿ ಈಗ ಬೀದಿಗೆ ಬಿದ್ದಿದ್ದಾರೆ. ಈ ಬಗ್ಗೆ ಹೇಳ್ಕೊಂಡ್ರು ಕೂಡ ಆಸ್ಪತ್ರೆ ಆಡಳಿತ ಮಂಡಳಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಇದುವರೆಗೂ ಕೂಡ ಕೊಟ್ಟಿಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯ ಒಂದು ದುರಂತ ಸ್ಥಿತಿ ನೋಡಿ ಈ ರೀತಿ ಇದೆ. ನೋಡಿ ಬೇಗ ರೋಗಿಗಳ ಪರಿಸ್ಥಿತಿ ಯಾವ ರೀತಿ ಹೋಗಿದೆ ಅಂತಕ್ಕಂಥದ್ದು. ರೋಗಿ ಶಾನವಾಜ್ ಅವರ ಹೆಂಡತಿ ಶರ್ಲಿ ಅವರ ಜೊತೆ ಇದ್ದಾರೆ, ಮಾತಾಡ್ತೀನಿ. ಮೇಡಮ್, ಆ ಒಂದು ರಕ್ತ ಸೋರ್ತಾನೆ ಇತ್ತು, ಮರ್ಮಾಂಗ ಕಡೆ ಸ್ಟಿಚಿಂಗ್ ಕೂಡ ಮಾಡಲ್ಲ, ಅಂತ ಪರಿಸ್ಥಿತಿಯಲ್ಲೂ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರ? ಹೌದು ಸರ್, ಬೇಗ ಹೋಗಿ. ಇನ್ನೂ ಅವ್ರದ್ದು ಯೂನಿಟ್ ಚೇಂಜ್ ಆಗಿದೆ ಅಂತ. ಯಾಕೆ ಇಲ್ಲಿದ್ದೀರಾ? ಇಲ್ಲಿ ನಮ್ಮದು ಬೇರೆ ಕಡೆ ಯೂನಿಟ್ ಹೋಗ್ತಾ ಇದ್ದೀನಿ, ಇಲ್ಲಿ ನೀವು ಇರಬಾರ್ದು. ಅಲ್ಲಿ ಹೊಸದಾಗಿ ಬೇರೆ ಡಾಕ್ಟ್ರು ಬಂದಿದ್ರು. ಇಲ್ಲಿಂದ ಹೋಗಿ ನಮಗೆ ಒಂದು 5 ನಿಮಿಷ ಕೂಡ ಕೂತ್ಕೊಳ್ಳೋಕೆ ಬಿಟ್ಟಿಲ್ಲ ಸರ್. ಹೋಗಿ ಯಾಕಿದ್ದೀರಾ ಅಂತ ಓಡಿ ನಮಗೆ ಓಡಿಸಿದ್ರು. ಇನ್ನೂ ಡಿಸ್ಚಾರ್ಜ್ ಆಗಿಲ್ವಾ ಅಂದಿರೋ. ಅದರಲ್ಲೇ ನಾವು ಏನು ಮಾಡಿದ್ವಿ, ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿಗೆ ಕಳಿಸಿದ್ರಲ್ಲ, ಅಲ್ಲೇ ಕೇಳಿದ್ದಕ್ಕೆ ಅಲ್ಲಿ ಇನ್ನೂ 2 ವಾರ ಬಿಟ್ಟು ಬಾ, ಇನ್ನೂ ಒಣಗಿಲ್ಲ, ವಾಸಿ ಆಗಿಲ್ಲ ಅಂತ 2 ವಾರ ಬಿಟ್ಟು ಅಷ್ಟು ಕೇರ್ಲೆಸ್ ಆಗಿ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಡಾಕ್ಟರ್ ಹತ್ರ ಫುಟ್ಪಾತಲ್ಲಿ ಮಲಗಿದ್ವಿ. ಅಲ್ಲಿಗೂ ಪ್ಲಾಸ್ಟಿಕ್ ಸರ್ಜರಿಯಲ್ಲೂ ಜಾಗ ನಮಗೆ, ಅಲ್ಲಿನೂ ಅಡ್ಮಿಟ್ ಮಾಡಿಲ್ಲ, ಇಲ್ಲಿನೂ ನಮಗೆ ಅಡ್ಮಿಟ್ ಮಾಡಿ ಫುಟ್ಪಾತಲ್ಲಿ 3 ದಿನ ಅಡ್ಮಿಟ್ ಆಗಿದ್ದು. 3 ದಿನ ನಾವು ರೋಡಲ್ಲಿ ಮಲ್ಕೊಂಡಿದ್ವಿ ಸರ್. 3 ದಿನ ಈ 4 ಮಕ್ಕಳಿಗೆ ಇಟ್ಕೊಂಡು ಇಲ್ಲಿ ಕೊಡಿದ ಊಟನ ತಿನ್ಕೊಂಡು ರೋಡಲ್ಲಿ ಮಲ್ಕೊಂಡಿದ್ವಿ ಸರ್. ಹಂಗೂ ಕೂಡ ನಮಗೂ ಇಲ್ಲೂ ದಾರಿ ಇಲ್ಲದೆ ಮನೆಗೆ ಕರ್ಕೊಂಡು ಹೋದ್ವಿ. ಮನೆಗೆ ಹೋಗಿ 10 ದಿನವೂ ಆಗಿಲ್ಲ. ಅಷ್ಟು ಬೇಗ ಅವರು ಬ್ಲಡ್ಡು ಊಟ ಮಾಡ್ತಾ ಇರುವಾಗಲೇ ಅಷ್ಟು ಓಪನಲ್ಲೇ ಕಳಿಸಿದಾರಲ್ವಾ, ಬ್ಲಡ್ಡು ಫುಲ್ಲ ಮನೆಯಲ್ಲೇ ಎಲ್ಲ ರಕ್ತ ಹೋಗಿ ಫುಲ್ಲು ಕೊಳ ಹೆಂಗೆ ತಿರುಗಿಸಿದ್ರೆ ನೀರು ಹೋಗುತ್ತೆ ಆ ಥರ ನೀರು ಥರ ಫುಲ್ಲು ಬ್ಲಡ್ಡು ಕಣ್ಣು ಮುಂದೆನೇ ಮಕ್ಕಳೆಲ್ಲ ಕಿಚ್ಕೋತಾ ಇದ್ದಾರೆ. ಅಪ್ಪ ಏನಾಯ್ತು ಅಂತ ಅಳ್ತಾ ಇದ್ದಾರೆ. ಹಂಗೆ ಫುಲ್ಲು ಬ್ಲಡ್ಡು ಹೋಗಿ ನಾವು ಎಷ್ಟು ಕಂಟ್ರೋಲ್ ಮಾಡಿ ಬೆಡ್ಶೀಟ್ ಅದಿದ್ದೆಲ್ಲ ಇದು ಮಾಡ್ತಾಯಿದ್ವಿ, ಅವಾಗ ಕೂಡ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಫುಲ್ಲು ರಕ್ತ ಹೋಗಿ. ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಒಂಚೂರು ಯೋಚನೆ ಮಾಡಬೇಕಾಗಿತ್ತು. ಚಿಂತಾಜನಕ ಪರಿಸ್ಥಿತಿ, ರಕ್ತಸ್ರಾವ ಆಗ್ತಾ ಇದೆ. ಆ ಒಂದು ಏನು ಓಪನ್ ಆಗಿದೆ ಮರ್ಮಾಂಗ, ಅದನ್ನು ಕ್ಲೋಸ್ ಮಾಡಿ ಕಳಿಸ್ಬೇಕು. ಇನ್ನೂ ಕೂಡ ಒಂದಷ್ಟು ದಿನ ಇಲ್ಲಿ ಇಟ್ಕೊಂಡು ಕಳಿಸ್ಬೇಕು, ಅಟ್ಲೀಸ್ಟ್ ಸ್ವಲ್ಪ ಸುಧಾರಿಸ್ಕೊಬೇಕು ಅನ್ನೋ ಮನಸ್ಥಿತಿನೂ ಇಲ್ಲ. ಫಸ್ಟ್ ಇಲ್ಲಿಂದ ಕಳಿಸ್ಬಿಟ್ರೆ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಜಾರಿದ್ದಾರೆ. ಅಂತಂದರೆ ಬಡವರು, ಮಧ್ಯಮ ವರ್ಗದ ಜನಗಳು, ರೋಗಿಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಯಾವ ಧೈರ್ಯ ಇಟ್ಕೊಂಡು, ಯಾವ ಭರವಸೆ ಮೇಲೆ ಬರ್ತಾರೆ ಅನ್ನೋದನ್ನು ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಬೇಕು. ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಆಡಳಿತ ಮಂಡಳಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಮತ್ತು ಈಗ ಬೀದಿಗೆ ಬಿದ್ದಿರುವ ಅವರ ಹೆಂಡತಿ ಮತ್ತು 4 ಜನ ಮಕ್ಕಳಿಗೆ ನ್ಯಾಯ ಯಾರು ಕೊಡ್ತಾರೆ, ಅವರಿಗೆ ಪರಿಹಾರ ಯಾರು ಕೊಡ್ತಾರೆ ಅನ್ನೋದನ್ನು ಕೂಡ ಸರ್ಕಾರ ಮತ್ತು ಸಚಿವರು ಹೇಳಬೇಕಾಗಿದೆ. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.